ಕ್ರಾಸ್ವೇವ್ ಒಮ್ನಿಫೋರ್ಸ್ ಎಡ್ಜ್ ಕಾರ್ಡ್ಲೆಸ್ ಆಲ್-ಇನ್-ಒನ್ ಮಲ್ಟಿಸರ್ಫೇಸ್ ಕ್ಲೀನರ್. ಜೋಡಣೆ: ಬಣ್ಣ, ಬಿಡಿಭಾಗಗಳು ಮತ್ತು ಸೂತ್ರವು ಬದಲಾಗಬಹುದು. ಅದು ಕ್ಲಿಕ್ ಆಗುವವರೆಗೆ ಹ್ಯಾಂಡಲ್ ಅನ್ನು ಸೇರಿಸಿ. ಬಳಕೆಗೆ ಮೊದಲು ಯಂತ್ರವನ್ನು ಚಾರ್ಜ್ ಮಾಡಿ. ಪವರ್ ಕೇಬಲ್ ಅನ್ನು ಪ್ಲಗ್ ಇನ್ ಮಾಡಲಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ. 3-ಇನ್ ವ್ಯವಕಲನ ಒಂದು ಡಾಕಿಂಗ್ ಸ್ಟೇಷನ್ ಅನ್ನು ಪ್ಲಗ್ ಇನ್ ಮಾಡಿ. ಯಂತ್ರವನ್ನು ಡಾಕಿಂಗ್ ಸ್ಟೇಷನ್ ಮೇಲೆ ಇರಿಸಿ. ಡಾಕಿಂಗ್ ಸ್ಟೇಷನ್ ಮೇಲೆ ಇರಿಸಿದಾಗ ಯಂತ್ರವು ರಿಂಗಣಿಸುತ್ತದೆ. ಚಾರ್ಜ್ ಮಾಡುವಾಗ ಬ್ಯಾಟರಿ ಉಳಿದಿರುವ ಮತ್ತು ಚಾರ್ಜಿಂಗ್ ದೀಪಗಳು ಬೆಳಗುತ್ತವೆ. ಗರಿಷ್ಠ ರನ್ ಸಮಯಕ್ಕಾಗಿ ಬಳಸುವ ಮೊದಲು 4 ಗಂಟೆಗಳ ಕಾಲ ಅಥವಾ ಬ್ಯಾಟರಿ 100% ತಲುಪುವವರೆಗೆ ಚಾರ್ಜ್ ಮಾಡಿ. ಯಂತ್ರವು ಸಂಪೂರ್ಣವಾಗಿ ಚಾರ್ಜ್ ಆದಾಗ ಬ್ಯಾಟರಿ ಉಳಿದಿರುವ ದೀಪಗಳು ಆಫ್ ಆಗುತ್ತವೆ. ಯಂತ್ರವು ಆಫ್ ಆಗಿರುವಾಗ ಹ್ಯಾಂಡಲ್ನಲ್ಲಿ ಯಾವುದೇ ಬಟನ್ ಅನ್ನು ಒತ್ತುವುದರಿಂದ ಪ್ರಸ್ತುತ ಬ್ಯಾಟರಿ ಮಟ್ಟವನ್ನು ಪ್ರದರ್ಶಿಸುತ್ತದೆ. ಪವರ್ ವ್ಯಾಕ್ ಮೋಡ್ ಅನ್ನು ಹೇಗೆ ಬಳಸುವುದು? ಒಂದು ಶುಚಿಗೊಳಿಸುವ ಅವಧಿಯಲ್ಲಿ 2 ಶುಚಿಗೊಳಿಸುವ ವಿಧಾನಗಳನ್ನು ಬಳಸುತ್ತಿದ್ದರೆ, ಒಣ ಶಿಲಾಖಂಡರಾಶಿಗಳನ್ನು ಸ್ವಚ್ಛಗೊಳಿಸುವ ಅತ್ಯುತ್ತಮ ಕಾರ್ಯಕ್ಷಮತೆಗಾಗಿ ಮತ್ತು ಸ್ವಚ್ಛಗೊಳಿಸುವ ಅವ್ಯವಸ್ಥೆಯನ್ನು ಕಡಿಮೆ ಮಾಡಲು ಮೊದಲು ಪವರ್ ವ್ಯಾಕ್ ಮೋಡ್ ಅನ್ನು ಬಳಸಿ. ಡಾಕಿಂಗ್ ಸ್ಟೇಷನ್ನಿಂದ ಯಂತ್ರವನ್ನು ತೆಗೆದುಹಾಕಿ. ಡ್ರೈ ಕ್ಲೀನಿಂಗ್ ಸಮಯದಲ್ಲಿ ದೊಡ್ಡ ಟ್ಯಾಂಕ್ ಸಾಮರ್ಥ್ಯಕ್ಕಾಗಿ ಸ್ಟ್ರೈನರ್ ಅನ್ನು ತೆಗೆದುಹಾಕಬಹುದು. ಕೊಳಕು ಟ್ಯಾಂಕ್ ಅನ್ನು ತೆಗೆದುಹಾಕಿ. ಟ್ಯಾಂಕ್ನಿಂದ ಮುಚ್ಚಳವನ್ನು ತೆಗೆದುಹಾಕಿ. ಸ್ಟ್ರೈನರ್ ಅನ್ನು ತೆಗೆದುಹಾಕಿ. ಕೊಳಕು ಟ್ಯಾಂಕ್ ಅನ್ನು ಮರುಜೋಡಣೆ ಮಾಡಿ. ಯಂತ್ರವನ್ನು ಆನ್ ಮಾಡಿ. ಪವರ್ ಬಟನ್ ಅನ್ನು ಒತ್ತಿದಾಗ ಯಂತ್ರವು ರಿಂಗಣಿಸುತ್ತದೆ. ಯಂತ್ರವು ಪವರ್ ವ್ಯಾಕ್ ಮೋಡ್ನಲ್ಲಿ ಪ್ರಾರಂಭವಾಗುತ್ತದೆ. ಪವರ್ ವ್ಯಾಕ್ ಮೋಡ್ ಅನ್ನು ಗಟ್ಟಿಯಾದ ಮಹಡಿಗಳು ಮತ್ತು ಏರಿಯಾ ರಗ್ಗಳ ಮೇಲೆ ನೀರಿಲ್ಲದೆ ಒಣ ಕಸವನ್ನು ಸ್ವಚ್ಛಗೊಳಿಸಲು ಬಳಸಲಾಗುತ್ತದೆ. ಕ್ಲೀನಿಂಗ್ ಪ್ರಾರಂಭಿಸಲು ಯಂತ್ರವನ್ನು ಹಿಂದಕ್ಕೆ ಬಾಗಿಸಿ. ಯಂತ್ರವು ಹಿಂದಕ್ಕೆ ಬಾಗಿದ ನಂತರ ಸಕ್ಷನ್ ಮೋಟಾರ್ ಮತ್ತು ಬ್ರಷ್ ರೋಲ್ ಆನ್ ಆಗುತ್ತವೆ. ಡಿಸ್ಪ್ಲೇಯಲ್ಲಿ ಸಕ್ಷನ್ ಮಟ್ಟವನ್ನು ತೋರಿಸಲಾಗುತ್ತದೆ. ಟರ್ಬೋ ಮೋಡ್ ದೊಡ್ಡ ಗಲೀಜುಗಳಿಗೆ ಸಕ್ಷನ್ ಮಟ್ಟವನ್ನು ಹೆಚ್ಚಿಸುತ್ತದೆ. ಟರ್ಬೋ ಮೋಡ್ ಬಟನ್ ಅನ್ನು ಒತ್ತಿದಾಗ ಯಂತ್ರವು ರಿಂಗಣಿಸುತ್ತದೆ ಮತ್ತು ಸಕ್ಷನ್ ಮಟ್ಟವು ಹೆಚ್ಚಾಗುತ್ತದೆ. ಸಣ್ಣ ಹಗುರವಾದ ಏರಿಯಾ ರಗ್ಗಳಲ್ಲಿ ಪರಿಣಾಮಕಾರಿಯಾಗಿ ಕೆಲಸ ಮಾಡಲು ಯಂತ್ರವು ತುಂಬಾ ಪ್ರಬಲವಾದ ಸಕ್ಷನ್ ಅನ್ನು ಹೊಂದಿರಬಹುದು. ಬ್ಯಾಟರಿ ಉಳಿದಿರುವಿಕೆಯನ್ನು ವಿಸ್ತರಿಸಲು ಟರ್ಬೋ ಮೋಡ್ ಅನ್ನು ಆಫ್ ಮಾಡಿ. ಪವರ್ ಆಫ್ ಮಾಡುವ ಮೊದಲು ಅಥವಾ ನೇರವಾಗಿ ಹಿಂತಿರುಗುವ ಮೊದಲು ಅದನ್ನು ಆಫ್ ಮಾಡದಿದ್ದರೆ ಯಂತ್ರವು ಟರ್ಬೋ ಮೋಡ್ನೊಂದಿಗೆ ಪ್ರಾರಂಭವಾಗುತ್ತದೆ. ಯಂತ್ರವನ್ನು ನೇರವಾಗಿ ಹಿಂತಿರುಗಿಸುವುದು ಸಕ್ಷನ್ ಮೋಟಾರ್ ಮತ್ತು ಬ್ರಷ್ ರೋಲ್ ಅನ್ನು ಆಫ್ ಮಾಡುತ್ತದೆ. ಯಂತ್ರವನ್ನು ಆಫ್ ಮಾಡುವಾಗ ಅಥವಾ ನೇರವಾಗಿ ಹಿಂತಿರುಗಿಸುವಾಗ ಉಳಿದ ಕಸವನ್ನು ತೆಗೆದುಹಾಕಲು ಯಂತ್ರವು 1.5 ಸೆಕೆಂಡುಗಳ ಕಾಲ ಚಲಿಸುತ್ತದೆ. ಬ್ಯಾಟರಿ ಉಳಿದಿರುವಿಕೆಯನ್ನು ವಿಸ್ತರಿಸಲು ಯಂತ್ರವನ್ನು ಆಫ್ ಮಾಡಿ. ಕೊಳಕು ಟ್ಯಾಂಕ್ ಅನ್ನು ಹೇಗೆ ಖಾಲಿ ಮಾಡುವುದು? ಯಂತ್ರವು ಟ್ಯಾಂಕ್ನಲ್ಲಿ ಒಣಕಸವನ್ನು ಗ್ರಹಿಸುವುದಿಲ್ಲ. ಅದು ತುಂಬುವ ಮೊದಲು ಕೊಳಕು ಟ್ಯಾಂಕ್ ಅನ್ನು ಖಾಲಿ ಮಾಡಿ. ಕೊಳಕು ಟ್ಯಾಂಕ್ ಅನ್ನು ತೆಗೆದುಹಾಕಿ. ಟ್ಯಾಂಕ್ನಿಂದ ಮುಚ್ಚಳವನ್ನು ತೆಗೆದುಹಾಕಿ. ಮೆಶ್ ಸ್ಕ್ರೀನ್ ಮತ್ತು ಸೆನ್ಸರ್ಗಳನ್ನು ಒರೆಸಿ. ಕೊಳಕು ನೀರನ್ನು ಖಾಲಿ ಮಾಡಿ. ಸ್ಟ್ರೈನರ್ ಅನ್ನು ಸೇರಿಸಿ. ಟ್ಯಾಂಕ್ ಮುಚ್ಚಳ ಮತ್ತು ಕೊಳಕು ಟ್ಯಾಂಕ್ ಅನ್ನು ಮರುಜೋಡಣೆ ಮಾಡಿ. ಅದು ಕ್ಲಿಕ್ ಆಗುವವರೆಗೆ ಕೊಳಕು ಟ್ಯಾಂಕ್ ಅನ್ನು ಸೇರಿಸಿ. ಪವರ್ ಮಾಪ್ ಮೋಡ್ ಅನ್ನು ಹೇಗೆ ಬಳಸುವುದು? ಸ್ವಚ್ಛವಾದ ನೀರಿನ ಟ್ಯಾಂಕ್ ಅನ್ನು ತೆಗೆದುಹಾಕಿ. ಈ ಯಂತ್ರವು ಬಿಸ್ಸೆಲ್ ಬೇರ್ ಫ್ಲೋರ್ ಸೂತ್ರಗಳೊಂದಿಗೆ ಹೊಂದಿಕೊಳ್ಳುತ್ತದೆ. ಅತ್ಯುತ್ತಮ ಕಾರ್ಯಕ್ಷಮತೆಗಾಗಿ ನಿಮ್ಮ ಯಂತ್ರದಲ್ಲಿ ನಿಜವಾದ ಬಿಸ್ಸೆಲ್ ಸೂತ್ರಗಳನ್ನು ಬಳಸಿ. ಮುಚ್ಚಳವನ್ನು ತೆರೆಯಿರಿ. ತುಂಬುವ ಗೆರೆಗೆ ಬೆಚ್ಚಗಿನ ನೀರಿನಿಂದ ತುಂಬಿಸಿ. ತುಂಬುವ ಗೆರೆಗೆ ಬೇರ್ ಫ್ಲೋರ್ ಸೂತ್ರದೊಂದಿಗೆ ತುಂಬಿಸಿ. ಅದು ಕ್ಲಿಕ್ ಆಗುವವರೆಗೆ ಮುಚ್ಚಳವನ್ನು ಮುಚ್ಚಿ. ಅದು ಕ್ಲಿಕ್ ಆಗುವವರೆಗೆ ಸ್ವಚ್ಛವಾದ ನೀರಿನ ಟ್ಯಾಂಕ್ ಅನ್ನು ಸೇರಿಸಿ.
ಯಂತ್ರವನ್ನು ಆನ್ ಮಾಡಿ. ಪವರ್ ಬಟನ್ ಅನ್ನು ಒತ್ತಿದಾಗ ಯಂತ್ರವು ರಿಂಗಣಿಸುತ್ತದೆ. ಯಂತ್ರವು ಪವರ್ ವ್ಯಾಕ್ ಮೋಡ್ನಲ್ಲಿ ಪ್ರಾರಂಭವಾಗುತ್ತದೆ. ಪವರ್ ಮಾಪ್ ಮೋಡ್ ಅನ್ನು ಆನ್ ಮಾಡಿ. ಪವರ್ ಮಾಪ್ ಮೋಡ್ ಬಟನ್ ಅನ್ನು ಒತ್ತಿದಾಗ ಯಂತ್ರವು ರಿಂಗಣಿಸುತ್ತದೆ. ಪವರ್ ಮಾಪ್ ಮೋಡ್ ಅನ್ನು ಒಂದೇ ಸಮಯದಲ್ಲಿ ಒದ್ದೆ ಮತ್ತು ಒಣ ಗಲೀಜುಗಳನ್ನು ಸ್ವಚ್ಛಗೊಳಿಸಲು ಬಳಸಲಾಗುತ್ತದೆ. ಕ್ಲೀನಿಂಗ್ ಪ್ರಾರಂಭಿಸಲು ಯಂತ್ರವನ್ನು ಹಿಂದಕ್ಕೆ ಬಾಗಿಸಿ. ಸಕ್ಷನ್, ಬ್ರಷ್ ರೋಲ್, ಸ್ಪಿನ್ನಿಂಗ್ ಮತ್ತು ದ್ರಾವಣವನ್ನು ವಿತರಿಸಲು ಯಂತ್ರವನ್ನು ಹಿಂದಕ್ಕೆ ಬಾಗಿಸಿ. ಬ್ರಷ್ ರೋಲ್ ಸ್ಯಾಚುರೇಟೆಡ್ ಆಗಲು ಯಂತ್ರವನ್ನು 15 ಸೆಕೆಂಡುಗಳ ಕಾಲ ಪ್ರೈಮ್ ಮಾಡಿ. ಪವರ್ ಮಾಪ್ ಮೋಡ್ನಲ್ಲಿರುವಾಗ ಯಂತ್ರವು ಸ್ವಯಂಚಾಲಿತವಾಗಿ ದ್ರಾವಣವನ್ನು ವಿತರಿಸುತ್ತದೆ. ಅತ್ಯಂತ ಪರಿಣಾಮಕಾರಿ ಸ್ವಚ್ಛಗೊಳಿಸುವಿಕೆಗಾಗಿ ಪ್ರತಿ ಸೆಕೆಂಡಿಗೆ 8 ಇಂಚು 20 ಸೆಂಮೀ ಚಲಿಸಿ. ದೊಡ್ಡ ಗಲೀಜುಗಳಿಗೆ ಟರ್ಬೋ ಮೋಡ್ ಅನ್ನು ಆನ್ ಮಾಡಿ. ಪವರ್ ಮಾಪ್ ಮೋಡ್ನಲ್ಲಿರುವಾಗ ಟರ್ಬೋ ಮೋಡ್ ಸಕ್ಷನ್ ಮಟ್ಟವನ್ನು ಹೆಚ್ಚಿಸುತ್ತದೆ ಮತ್ತು ಹೆಚ್ಚುವರಿ ಕ್ಲೀನಿಂಗ್ ದ್ರಾವಣವನ್ನು ವಿತರಿಸುತ್ತದೆ. ಬ್ಯಾಟರಿ ಉಳಿದಿರುವಿಕೆಯನ್ನು ವಿಸ್ತರಿಸಲು ಟರ್ಬೋ ಮೋಡ್ ಅನ್ನು ಆಫ್ ಮಾಡಿ. ಹೆಚ್ಚಿನ ಕ್ಲೀನಿಂಗ್ ದ್ರಾವಣದ ಅಗತ್ಯವಿದ್ದಾಗ ಕ್ಲೀನ್ ಟ್ಯಾಂಕ್ ಖಾಲಿ ಐಕಾನ್ ಪ್ರದರ್ಶಿಸುತ್ತದೆ. ಸ್ವಚ್ಛವಾದ ನೀರಿನ ಟ್ಯಾಂಕ್ ತುಂಬಿಸಿ ಮತ್ತು ಯಂತ್ರಕ್ಕೆ ಸೇರಿಸಿ. ಸ್ವಚ್ಛಗೊಳಿಸುವಿಕೆಯನ್ನು ಪ್ರಾರಂಭಿಸಲು ಯಂತ್ರವನ್ನು ಹಿಂದಕ್ಕೆ ವಾಲಿಸಿ. ಡಿಸ್ಪ್ಲೇಯಿಂದ ಸ್ವಚ್ಛವಾದ ನೀರಿನ ಟ್ಯಾಂಕ್ ಖಾಲಿಯಾಗಿದೆ ಎಂಬ ಐಕಾನ್ ತೆಗೆದುಹಾಕಿ. ಗೋಡೆಗಳು ಮತ್ತು ಬೇಸ್ಬೋರ್ಡ್ಗಳ ವಿರುದ್ಧ ಸ್ವಚ್ಛಗೊಳಿಸುವಾಗ ಝೀರೋ ಗ್ಯಾಪ್ ಎಡ್ಜ್ ಕ್ಲೀನಿಂಗ್ ಬಳಸಿ. ಝೀರೋ ಗ್ಯಾಪ್ ಎಡ್ಜ್ ಕ್ಲೀನಿಂಗ್ ಕಾಲಿನ ಬಲಭಾಗದಲ್ಲಿದೆ. ಪವರ್ ಆಫ್ ಮಾಡುವ ಅಥವಾ ಮತ್ತೆ ನೇರವಾಗಿಸುವ ಮೊದಲು ಆಫ್ ಮಾಡಿಲ್ಲದಿದ್ದರೆ ಯಂತ್ರವು ಟರ್ಬೋ ಮೋಡ್ ಆನ್ ಮಾಡಿ ಪ್ರಾರಂಭವಾಗುತ್ತದೆ. ಯಂತ್ರವನ್ನು ಮತ್ತೆ ನೇರವಾಗಿಸಿದಾಗ ಸಕ್ಷನ್ ಮೋಟಾರ್, ಸ್ಪ್ರೇ ಮತ್ತು ಬ್ರಷ್ ರೋಲ್ ಆಫ್ ಆಗುತ್ತವೆ. ಯಂತ್ರವನ್ನು ಆಫ್ ಮಾಡಿದಾಗ ಅಥವಾ ಮತ್ತೆ ನೇರವಾಗಿಸಿದಾಗ ಉಳಿದಿರುವ ಅವಶೇಷಗಳನ್ನು ತೆಗೆದುಹಾಕಲು ಯಂತ್ರವು 1.5 ಸೆಕೆಂಡುಗಳ ಕಾಲ ಕಾರ್ಯನಿರ್ವಹಿಸುತ್ತದೆ. ಉಳಿದಿರುವ ನೀರನ್ನು ಹೆಚ್ಚು ಸಮಯ ಉಳಿಸಿಕೊಳ್ಳಲು ಯಂತ್ರವನ್ನು ಆಫ್ ಮಾಡಿ. ಕೊಳಕು ಟ್ಯಾಂಕ್ ಅನ್ನು ಹೇಗೆ ಖಾಲಿ ಮಾಡುವುದು? ಟ್ಯಾಂಕ್ ಖಾಲಿ ಮಾಡಬೇಕಾದಾಗ ಕೊಳಕು ಟ್ಯಾಂಕ್ ಪೂರ್ಣ ಐಕಾನ್ ಕಾಣಿಸುತ್ತದೆ ಮತ್ತು ಯಂತ್ರವು ಆಫ್ ಆಗುತ್ತದೆ. ಕೊಳಕು ಟ್ಯಾಂಕ್ನಲ್ಲಿರುವ ಸೆನ್ಸರ್ಗಳು ಒದ್ದೆ ಗಲೀಜುಗಳನ್ನು ಮಾತ್ರ ಪತ್ತೆ ಹಚ್ಚುತ್ತವೆ. ಕೊಳಕು ಟ್ಯಾಂಕ್ ಅನ್ನು ತೆಗೆದುಹಾಕಿ. ಟ್ಯಾಂಕ್ನಿಂದ ಮುಚ್ಚಳವನ್ನು ತೆಗೆದುಹಾಕಿ. ಸ್ಟ್ರೈನರ್ ಅನ್ನು ತೆಗೆದುಹಾಕಿ. ಮೆಶ್ ಸ್ಕ್ರೀನ್ ಮತ್ತು ಸೆನ್ಸರ್ಗಳನ್ನು ಒರೆಸಿ. ಕೊಳಕು ನೀರನ್ನು ಖಾಲಿ ಮಾಡಿ. ಕೊಳಕು ಟ್ಯಾಂಕ್ ಅನ್ನು ಸ್ವಚ್ಛಗೊಳಿಸಿ. ಸ್ಟ್ರೈನರ್ ಅನ್ನು ಸೇರಿಸಿ. ಟ್ಯಾಂಕ್ ಮುಚ್ಚಳ ಮತ್ತು ಕೊಳಕು ಟ್ಯಾಂಕ್ ಅನ್ನು ಮರುಜೋಡಣೆ ಮಾಡಿ. ಅದು ಕ್ಲಿಕ್ ಆಗುವವರೆಗೆ ಕೊಳಕು ಟ್ಯಾಂಕ್ ಅನ್ನು ಸೇರಿಸಿ. ಪವರ್ ಮಾಪ್ ಮೋಡ್ ಅನ್ನು ಬಳಸಿದ ನಂತರ ನೀವು ಸ್ವಚ್ಛಗೊಳಿಸುವಿಕೆಯನ್ನು ಮುಗಿಸಿದಾಗ ಭಾಗಗಳು ಸಂಪೂರ್ಣವಾಗಿ ಒಣಗಲು 24 ಗಂಟೆಗಳ ಕಾಲ ಬಿಡಿ. ಒದ್ದೆ ಫಿಲ್ಟರ್ ಸಕ್ಷನ್ ಕಾರ್ಯಕ್ಷಮತೆಯನ್ನು ಕಡಿಮೆ ಮಾಡಬಹುದು. ಯಂತ್ರವನ್ನು ಡಾಕಿಂಗ್ ಸ್ಟೇಷನ್ ಮೇಲೆ ಇರಿಸಿ. ಅತ್ಯುತ್ತಮ ಕಾರ್ಯಕ್ಷಮತೆಗಾಗಿ ಪ್ರತಿ ಬಳಕೆಯ ನಂತರ ನಿಮ್ಮ ಯಂತ್ರವನ್ನು ಸ್ವಚ್ಛಗೊಳಿಸಲು ಶಿಫಾರಸು ಮಾಡಲಾಗಿದೆ. ಬಳಸದೆ 6 ತಿಂಗಳು ಅಥವಾ ಅದಕ್ಕಿಂತ ಹೆಚ್ಚು ಕಾಲ ಸಂಗ್ರಹಿಸುವ ಮೊದಲು ಬ್ಯಾಟರಿಯನ್ನು ಸಂಪೂರ್ಣವಾಗಿ ಚಾರ್ಜ್ ಮಾಡಿ. ಇದು ಬ್ಯಾಟರಿ ಸಂಪೂರ್ಣವಾಗಿ ಖಾಲಿಯಾಗುವುದನ್ನು ತಡೆಯುತ್ತದೆ. ಗ್ರಾಹಕರ ಕಾಳಜಿಗಾಗಿ ಕೆಳಗಿನ ಬಟನ್ ಅನ್ನು ಕ್ಲಿಕ್ ಮಾಡಿ. ದಯವಿಟ್ಟು ಚಂದಾದಾರರಾಗುವುದನ್ನು ಪರಿಗಣಿಸಿ.